ಜಿಎಸ್ಟಿ ತೆರಿಗೆ ವಿರುದ್ಧ ಸಿರಿದು ಬಿದ್ದಂತಹ ವರ್ತಕರು ಇವತ್ತಿನ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. 25ನೇ ತಾರೀಕು ಹಾಲು ಮಾರಾಟ ಸೇರಿದಂತೆ ಎಲ್ಲ ಬೇಕರಿ ಕಾಂಡಿಮೆಂಟ್ಸ್ನ ಹಾಲು ಉತ್ಪಾದಕ ಸಂಸ್ಥೆ ಎಲ್ಲನೂ ಕೂಡ ಮಾರಾಟ ಮಾಡೋದು ನಿಷೇಧ ಮಾಡ್ತೀವಿ, ಆಗ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಕೂಡ ಹೇಳಿಕೆ ಕೊಟ್ಟಿರೋದು. ಇವತ್ತಿಂದನೂ ಕೂಡ ಏನು ನಮ್ಮ ರಾಜಾಜಿನಗರದ ನೋಡ್ಬೋದು, ಈಗಾಗಲೇ ನಾವು ಏನು ಬೇಕರಿ ಕಾಂಡಿಮೆಂಟ್ಸ್ಗಳಲ್ಲಿ ಏನು ಒಂದು ಕಪ್ಪು ಬಟ್ಟೆ ಧರಿಸಿ ಒಂದು ರೀತಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ರಾಜಾಜಿನಗರದ ಏನು ಒಂದು ಬೇಕರಿ ಇದೆ, ಬೇಕರಿಯಲ್ಲೂ ಕೂಡ ಒಂದು ನೋ UPI ಅಂತ ಬೋರ್ಡ್ ಹಾಕಿರೋದು. ಅಂದರೆ ಎಲ್ಲ ಒಂದು ಕಡೆ UPI ವಿರುದ್ಧ ತಿರುಗಿ ಬಿದ್ದಂಥ ವರ್ತಕರು ಇವತ್ತು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಾರಣ ನೋಡಿದ್ರೆ ನಮ್ಗೆಲ್ಲರೂ ಗೊತ್ತಿರುವಂಥದ್ದೇ. ಎಲ್ಲ ಯಾಕಂದರೆ ಕಳೆದ ಒಂದು ವಾರದಲ್ಲೂ ಕೂಡ ರಾಜ್ಯಾದ್ಯಂತ ಒಂದು ರೀತಿ ಸುದ್ದಿ ಹಾಕಿರೋದು UPI ಪೇಮೆಂಟ್ಗಳದು. ಎಲ್ಲ ಒಂದು ಕಡೆ ಕೇವಲ ದಿನನಿತ್ಯ 10,000 5,000 ವ್ಯಾಪಾರ ಮಾಡೋರಿಗೆ 50 ಲಕ್ಷ 60 ಲಕ್ಷ ತೆರಿಗೆ ವಿಧಿಸಿರುವಂಥದ್ದು. ಈ ವಿರುದ್ಧ ಇವತ್ತು ವರ್ತಕರು ತಿರುಗಿ ಬಿದ್ದಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಇಲ್ಲಿ ಸ್ಥಳೀಯ ವರ್ತಕರು ಅವರೇ ಇದ್ದಾರೆ. ಸರ್, ಇವತ್ತಿಂದನೂ ಕೂಡ ನೀವು ಕಪ್ಪು ಬಟ್ಟಿ ಪ್ರದರ್ಶನ ಮಾಡ್ತಾರೆ, ಕಪ್ಪು ಬಟ್ಟಿ ಪಟ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದೀರಾ? ಸರ್, ನಾನು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ನಾನು ಬಂದಿರೋದು. ಇವತ್ತು ಏನು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿರೋರು ನಾವೇ, ನಮ್ಮ ನಾಯಕರಾದಂಥ ರವಿಶೆಟ್ಟಿ ಬೈಂದೂರವರು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಇವತ್ತು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಹಾಲನ್ನು ಒಂದು ಬಹಿಷ್ಕಾರ ಮಾಡೋದ್ರ ಮುಖಾಂತರ. ಏನಕ್ಕೆ ಅಂದರೆ ಇವತ್ತು ಸರ್ಕಾರದವರಿಗೆ ಗೊತ್ತಿಲ್ಲ ಈ ಚಿಕ್ಕ ಪುಟ್ಟ ಅಂಗಡಿಯರಿಂದ ಹಾಲಿಂದ ಅವರಿಗೆ ಎಷ್ಟು ರೆವಿನ್ಯೂ ಬರ್ತಾ ಇದೆ ಅನ್ನೋದು ಅವರಿಗೆ ಇನ್ನೂ ಮನದಟ್ಟಾಗಿಲ್ಲ. ಯಾಕಂದರೆ ಮನದಟ್ಟಾಗಿದ್ದರೆ ಇಲ್ಲಿವರೆಗೂ ಅವರು ಈ ಒಂದು ಹೋರಾಟನ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಯಾವತ್ತೂ ಅವರು ಬಂದ್ ಮಾಡಬೇಕಾಗಿತ್ತು. ಅದನ್ನ ಕೊಟ್ಟಿರೋಂಥ ನೋಟಿಸ್ ಪ್ರಮುಖವಾಗಿ ಹಾಲಿಗೂ ಕೂಡ ತೆರಿಗೆ ಇಲ್ಲ ಅಂತ ಕೂಡ ಹೇಳಿದ್ರು, ಆದ್ರೂ ಕೂಡ ತೆರಿಗೆ ಹಾಕಿದ್ದಾರೆ. ಖಂಡಿತ ಸರ್, ಇವತ್ತು ಹಾಲ್ ಬೂತರು ನಮಗೆ ಸುಮಾರು ಜನ ನಮ್ಮ ಆಫೀಸಿಗೆ ಅವರ ನೋಟಿಸನ್ನು ಹಿಡ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ನಮಗೆ 25 ಲಕ್ಷ ಬಂದಿದೆ, 35 ಲಕ್ಷ ಕಳಿಸಿದ್ದಾರೆ ಅಂತ ಬಿಟ್ಟು. ಇದು ಏನಂದ್ರೆ ಒಂದು ಅವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ ಅಷ್ಟೇ. ಅವರು ಯಾವುದನ್ನು ಚೆಕ್ ಮಾಡಿಲ್ಲ. ಇವರು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಏನು ಅಂತ ಕೂಡ ಅವರು ಚೆಕ್ ಮಾಡಿಲ್ಲ. ಸುಮ್ಮನೆ ಅವ್ರು ಏನಿದ್ರು ಈ ಒಂದು ಸ್ಕ್ಯಾನರ್ ಕಂಪನಿಗಳು ಏನಿದಾವೆ, ಪೇಟಿಎಮ್, ಗೂಗಲ್ ಪೇ, ಈ ಥರದ ಒಂದು ಕಂಪನಿಗಳಿಂದ ಅವರು ಡೀಟೇಲ್ ತಗೊಂಡಿದ್ದಾರೆ ಅಷ್ಟೇ. ಮತ್ತೆ ಅವರ ಯಾವುದೋ ಒಂದು ಚೆಕ್ ಮಾಡದೇನೆ ನೋಟಿಸ್ಗಳನ್ನು ಏಕಾಏಕಿಯಾಗಿ ಈಗ ಒಂದು 4 ವರ್ಷದ್ದು ಒಂದೇ ಸಾರಿ ಈಗ ಕಳಿಸಿ ಅವರು ಎಲ್ಲರಿಗೂ ಸಮಸ್ಯೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದನ್ನ ಮೊನ್ನೆಯಿಂದನೂ ಕೂಡ ನಾವು ಮುಖ್ಯಮಂತ್ರಿವರೆಗೂ ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವೀಗ ಒಂದು 15 ದಿನದಿಂದ ಕೊಡ್ತಾ ಇದ್ದೀವಿ. ಆದರೂ ಕೂಡ ಅವರು ಗಮನ ಕೊಡ್ತಾ ಇಲ್ಲ. ಏನು ಗಮನ ಕೊಡ್ತಾ ಇಲ್ವೋ ನಮಗೂ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಬಹುಶಃ ಅಂದ್ಕೊಂಡಿದ್ದಾರೆ ಅವರು ಇವ್ರು ಯಾರು ನಮ್ಮ ಓಟುದಾರರಲ್ಲ ಅಂದ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಅವರನ್ನ ಏನು ಗೆದ್ದು ಇವತ್ತು ಸೀಟಲ್ಲಿ ಕೂತಿದ್ದಾರೆ, ಅದಕ್ಕೆ ಕಾರಣಕರ್ತರು ಎಲ್ಲ ಇಂಥ ಒಂದು ಚಿಕ್ಕ ಪುಟ್ಟ ಅಂಗಡಿಯರು ಮಾತ್ರ ಬಿಟ್ಟರೆ ಯಾರು ಇವರಿಗೆ ಶ್ರೀಮಂತರು ಹೈ ಲೆವೆಲ್ ಇರೋರು ಯಾರು ಬಂದು ಓಟ್ ಹಾಕಲ್ಲ. ಪ್ರಮುಖವಾಗಿ ಗಮನಿಸಬೇಕಾದ್ರೆ 21, 22 ಕೂಡ ನಿಮ್ಗೆಲ್ಲ ನಾವು ನೋಟಿಸ್ ಕೊಟ್ಟಿರುವಂಥದ್ದು. 21, 22 ಕೊರೋನಾ ಇತ್ತು, ಇಡೀ ದೇಶನೇ ಕೂಡ ಸ್ತಬ್ಧವಾಗಿತ್ತು, ಯಾವುದು ಅಂಗಡಿ ಕೂಡ ತೆಗೆದಿರಲಿಲ್ಲ. ಅಂದ್ರೆ ಅಧಿಕಾರಿಗಳೆಲ್ಲ ಏನು ತಲೆ ಇಲ್ವಾ ಸರ್ ಅವ್ರಿಗೆ? ಸರ್, ಅಧಿಕಾರಿಗಳದ್ದು ಹೆಂಗಾಗಿದೆ ಅಂದ್ರೆ ಇವತ್ತು ಒಂದು ಅಧಿಕಾರಿ ವರ್ಗ ವ್ಯವಸ್ಥೆ ಅನ್ನೋದು ಯಾವ ಹಂತ ತಲುಪಿದೆ ಅಂದ್ರೆ ಎಲ್ಲೂ ಕೂಡ ಅವರಿಗೆ ಮಾನವೀಯತೆ ಅಥವಾ ಒಂದು ಕರ್ತವ್ಯದಲ್ಲಿ ಒಂದು ನಿಷ್ಠೆ ಅನ್ನೋದು ಒಂದು ಎಳ್ಳಷ್ಟು ಇಲ್ಲ. ಆಫೀಸಲ್ಲಿ ಕೂತ್ಕೊಂಡ್ರ ಇವ್ರಿಗೇನು ಸಂಬಳ ಬರ್ತಾ ಇದೆಯಾ ಅಷ್ಟೇ ಬಿಟ್ರೆ ಏನಾಗ್ತಾ ಇದೆ, ಏನು ಆಗು ಹೋಗುಗಳೇನು, ನಾವು ಜನಗಳಿಗೆ ಏನನ್ನ ನಾವು ಹಾಕ್ಬೇಕು, ಏನು ತೆರಿಗೆ ಹಾಕ್ಬೇಕು, ಇದೆ ನೋಡಿ. ಇವಾಗ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಷ್ಟೋ ಐಟಮ್ಗಳು ಅವರಿಗೆ ತೆರಿಗೆ ವ್ಯಾಪ್ತಿಯಿಂದ ಈಚೆ ಬರುತ್ತೆ, ತೆರಿಗೆಗೆ ಬರಲ್ಲ. ಅಂಥದ್ದನ್ನು ಕೂಡ ಏನೊಂದನ್ನು ನೋಡ್ದೇನೆ ಇವರು ಆಗ ನೀವೇ ಹೇಳಿದ್ರಿ ಈಗ ಕೊರೋನಾ ಇತ್ತು ಅಂತ ಹೇಳ್ಬಿಟ್ಟು ಆ ಒಂದು ಸಂದರ್ಭನೂ ಕೂಡ ಗಣನೆ ತಗೊಳ್ದೇನೆ ಇವರು ನಾವು ಹೇಳ್ತಾ ಇರೋದು ಈ 4 ವರ್ಷದವರೆಗೆ ಏನ್ ಮಾಡ್ತಾ ಇದ್ರು ಇವರು. 2021ರಿಂದ 22ಕ್ಕೆ 1 ವರ್ಷ ಆದಾಗ ಇವರ ಜಾಗೃತಿ ಆಗ್ಬೇಕಾಗಿತ್ತು. ಇವರಿಗೆಲ್ಲ ಇವತ್ತು ನೋಡಿ, ಇವತ್ತು ಈ ನಮ್ಮ ಹೋರಾಟ ತೀವ್ರತೆ ಪಡೆದ್ರ ಮೇಲೆ ಇವತ್ತು ಅವರಿಗೆ ಹೇಳ್ತಾ ಇದ್ದಾರೆ, ಬನ್ನಿ ನೀವು ಸಂಜೆ ಸಿಎಂ ನಿಮ್ಗೆ ಸಭೆ ಕರೆದಿದ್ದಾರೆ, ನೀವು ಕೂಡ ಹೋಗ್ತೀರಾ? ಇಲ್ಲ ಸರ್, ಖಂಡಿತ ಇಲ್ಲ. ಸಭೆ ಕರೆದಿದ್ದಾರೆ ಅಂದ್ರೆ ಅದು ಏನ್ ಮಾಡಿದ್ದಾರೆ ಅಂದ್ರೆ ಬೇಕಾಬಿಟ್ಟಿ ಕರೆದಂಗಾಗಿದೆ. ಅದು ಆಕ್ಚುಲಿ ನಾವು ಈ ಒಂದು ಹೋರಾಟನೇ ಕೈಗೆತ್ತಿಕೊಂಡಿರೋದು ನಮ್ಮ ಕಾರ್ಮಿಕ ಪರಿಷತ್ನಿಂದ ರವಿಶೆಟ್ಟಿ ಬೈಂದೂರ್ ಅವರು. ಆದ್ರೆ ಅವ್ರು ಇವತ್ತು ಕರೆದಿರೋಂಥ ಸಭೆ ಅವರು ಎಲ್ಲರನ್ನೂ ಕರೆದಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಕಂಪನಿ ಅವ್ರುಗಳನ್ನು ಕೂಡ ಕರೆದಿದ್ದಾರೆ. ಅವರೆಲ್ಲರೂ ಒಂದು ಟ್ಯಾಕ್ಸ್ ವ್ಯಾಪ್ತಿಗೆ ಬರೋದ್ರಿಂದ ನಾವು ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ನಾವೇನೋ ನಮ್ಮ ನೋವನ್ನು ಹೇಗೆ ಹೇಳ್ಕೊಳಕಾಗುತ್ತೆ. ಈಗ ಸಿಎಂ ಜೊತೆ ಸಭೆ ಅಂದ್ರೆ ಏನು ಒಂದು ಅರ್ಧ ಗಂಟೆ ಎಲ್ಲರಿಗೂ ಸೇರಿಸ್ಕೊಡ್ಬೋದು ಅವರು. ಅಂಥದ್ರಲ್ಲಿ ಅಲ್ಲಿ ಟ್ಯಾಕ್ಸ್ ಪೇ ಮಾಡೋರು ಇರ್ತಾರೆ, ಅವ್ರ ಜೊತೆಗೆ ಕುತ್ಕೊಂಡ್ಬಿಟ್ಟು ನಾವು ನಮ್ಮ ನೋವನ್ನು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸಪರೇಟ್ ಆಗಿ ನಮ್ಮ ನಾಯಕರನ್ನ ಏನು ಒಂದು ಕರೆದ್ರೆ ಖಂಡಿತ ಹೋಗಿ ಅವ್ರ ಹತ್ರ ನಮ್ಮ ನೋವನ್ನು ಹೇಳ್ಕೋಬಹುದು, ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಇದಿಷ್ಟು ವರ್ತಕರ ಮಾತು. ಎಲ್ಲ ಒಂದ್ ಕಡೆ ಸರ್ಕಾರ ಇವತ್ತು ಸಭೆ ಕರೆದಿದೆ, ಸಭೆಗೂ ಕೂಡ ನಾವು ಹೋಗಲ್ಲ ಅಂತ ಕೂಡ ಹೇಳಿಕೆ ಕೊಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.